ಟಗರು. ಕೊಂಬನ್ ಟಗರುಗಳು. ಟಗರು ಮರಿಗಳು ಕಟ್ಟಾಗಿ ಸಾಕ್ತವ್ರೆ. ಮರಿಯಿಂದ ತುಂಬ ಚೆನ್ನಾಗಿರ್ತವೆ, ಒಳ್ಳೆ ಸೈಜ್ ಬರ್ತವೆ. ಹಳ್ಳೀಲಿ ವಾತಾವರಣ ಒಳ್ಳೆ ತಿಂಡಿ ಎಲ್ಲ ಕೊಟ್ಟು ಸಾಕ್ತಾರೆ. ಸೂಪರ್. ನಮ್ಮ ಹಳ್ಳಿ ಸೈಡಲ್ಲಿ ಟಗರುಗಳು ಸಾಕಿರ್ತಾರೆ. ಈ ಊಟ ಮಾಡಿದ್ರೆ ಇಂಥ ಬರೀಲಿ ಊಟ ಮಾಡಬೇಕು. ನಾವು ಕುಂಬಾರ ಕೊಪ್ಲವರು ಕಣವ. ನಾವು ಕುಂಬಾರ ಕೊಪ್ಲವರು ತುಂಬ ಚೆನ್ನಾಗಿ ಸಾಕಿ. ದೇವ್ರು ಬಿಟ್ಟಿದ್ದೀರಾ ಏನು ಕೊಟ್ಟಿರಾ? ಇನ್ನೆಷ್ಟು ದಿವಸ ಇಟ್ಕೊಂಡಿರಿ ಹೇಳಿ. ಅವ್ರು ನಮ್ಮ ಅತ್ತಿಗೆಯವರು ಹಂಗೇನಾರಾದ್ರೆ ಕೊಡ್ತೀನಿ ಅನ್ನೋದಾದ್ರೆ ಮಾತಾಡಿ ಬೇಕಾರೆ ಅದೇನು ದುಡ್ಡು ಕಾಸು ಕೊಟ್ಬಿಟ್ಟು ಹಿಡ್ಕೊ ಹೋಯ್ತೀವಿ ಬೇಕಾರೆ. ಹಾಂ ಆಯ್ತಾ? ಅವ್ವ ಕೊಡೋದಾದ್ರೆ ಅಲ್ಲ, ಅದೇನು ರೈಟ್ ಹೇಳಿ. ಏನು ಕಮ್ಮಿ ಮಾಡ್ಕೊಂಡು ಕೊಡಿ ಅಂತ ಹೇಳೋದಿಲ್ಲ. ಕರೆಕ್ಟಾಗಿ ನಿಮ್ಮ ರೈಟ್ ಗೀಟಿದ್ರೆ ಅಲ್ಲ, ನಮಗೂ ಗೊತ್ತು. ನಾನು ಮರಿ ಇದ್ರವನಲ್ವಾ. ನಾವು ಹಳ್ಳಿ ಸೈಡ್ ಮರಿಗಳು ಕತ್ತಾಗವೆ. ಮಲ್ಲಿಗೆರೆ ಅಂತ ಊರು. ಹಾಗಾಗಿ ವಾತಾವರಣ ಎಷ್ಟು ಚೆನ್ನಾಗವೆ. ಈ ಥರ ಮಟನ್ ತಿಂದರೆ ಬಂಬಟ್ ಮಾಂಸ ಸೂಪರ್. ನಾಟಿ ವಾತ ಮರಿಗಳು ಹಳ್ಳಿ ಸಾಕಿರೋವು. ನೋಡಿ ಕರ್ಗಿ ಅಂತ ಹೆಸರು ಮಾಡಿದವ್ರೆ. ಚೆನ್ನಾಗದೆ ನಾಟಿ ಮರಿ. ಮನೆ ತ ಸಾಕ್ತವ್ರೆ. ಮರಗಳು ಬಂಗಾರ ಇದ್ದಂಗೆ ದೇವ್ರು ಬಿಟ್ಟಿರೋವು ಸೂಪರ್ ಮರಿಗಳು. ನೋಡಿ ಹಳ್ಳಿ ಮರಿಗಳು ಮನೇಲೇ ಸಾಕಂದವ್ರೆ ಚೆನ್ನಾಗಿ. ಒಳ್ಳೆ ಚಂದ ಮರಿಗಳು. ಹಳ್ಳಿಲೇ ಮಾರಿ ಹಬ್ಬ ಮಾಡೋಕ್ಕೆ ದೇವರು ಬಿಟ್ಟಿರೋ ವಾತ್ಗಳು ಒಂದೊಂದು ಹೆಚ್ಚು ಕಮ್ಮಿ 50 kg ಬರ್ತವೆ. 50-60 kg ಬರ್ತವೆ. ಹೆಂಗಿದ್ದಾವೆ ಮರಗಳು, ಹಿಂಗಿರ್ಬೇಕು ಯಾವಾಗಲೂ. ತುಂಬ ಚೆನ್ನಾಗಿರ್ತವೆ ಮರಿಗಳು ಹಳ್ಳಿ ಪಕ್ಕ. ಹಳ್ಳಿ ಪಕ್ಕ ನಾಟಿ ಮೇಕೆ ಮರಿಗಳು ವಾತಗಳು ತುಂಬ ಚೆನ್ನಾಗಿರ್ತವೆ. ನೋಡಿ ಕರ್ಗಿ ಅಂತ ಹೆಸರು ಮಾಡಿದವ್ರೆ. ಚೆನ್ನಾಗದೆ ನಾಟಿ ಮರಿ. ಮನೆ ತ ಸಾಕ್ತವ್ರೆ. ಹಳ್ಳಿಲೇ ಮಾರಿ ಹಬ್ಬ ಮಾಡೋಕ್ಕೆ ದೇವರು ಬಿಟ್ಟಿರೋ ವಾತ್ಗಳು ಒಂದೊಂದು ಹೆಚ್ಚು ಕಮ್ಮಿ 50 kg ಬರ್ತವೆ. 50-60 kg ಬರ್ತವೆ. ಹೆಂಗಿದ್ದಾವೆ ಮರಗಳು, ಹಿಂಗಿರ್ಬೇಕು ಯಾವಾಗಲೂ. ತುಂಬ ಚೆನ್ನಾಗಿರ್ತವೆ.